ಏನು ಬಾಗಳಿಂದ ನೋಡತ್ತೀನಿ ಒಬ್ಬರು ಗಿರಾಕಿ ಬರವಲ್ರಿ. ಈ ಬಸ್ ಫ್ರೀ ಆದಾಗಿಂದ ನಮ್ಮ ಪಾಡು ನಾಯಿ ಪಾಡ್ದಂಗೆ ಆಗ್ಬಿಟ್ಟಿರ್ತದ. ಪೂಜಾ ಬಂದಿದ್ದ ಬಸ್ ಸ್ಟ್ಯಾಂಡಾಗ ಇಳಿದಿರ್ತಾಳ. ಇಲ್ಲಿ ಯಾರನ್ನಾರ ಕೇಳಿದ್ರೆ ಗೊತ್ತಾಕೈತ. ಅಲ್ಲಿ ಆಟೋದವ್ ನಿಂತಾನ, ಅವಂಗೊಂದು ಮಾತು ಕೇಳುನು ನೋಡುನು. ಗೊತ್ತಿದ್ರು ಗೊತ್ತಿರ್ಬೋದಲ್ಲ, ಆಕೆ ಆಟೋಕ್ಕದು ಹೋಗಕ್ಕೆ ಎಲ್ಲಿ ಬಿಡನ್ ಬೈ ನಡ್ಕೊತಾನೆ ಹೋಗ್ಬಿಡ್ತಾಳೆ ಎಲ್ಲಿ ಹೋದ್ರು. ಆದರೂ ಒಂದು ಮಾತು ಕೇಳೇ ಬಿಡೋನು. ಹಲೋ, ಎಕ್ಸ್ಕ್ಯೂಸ್ ಮೀ. ಹಾಂ ಹೇಳ್ರಿ ಸರ್, ಎಲ್ಲಿಗೆ ಹೋಗ್ಬೇಕ್ರಿ? ಅಲ್ಲ, ಈಗ ಇಲ್ಲಿಂದ ಒಂದು ಬಸ್ ಬಂತ್ರಿ. ಒಂದು ಹುಡುಗಿ ಅದಾಳ. ಆಕೆ ಏನರ ನೋಡಿರನ ಅಂಥೇಳಿ ಕೇಳಾಕ ಬಂದೆ. ಅಯ್ಯೋ ಅಣ್ಣಾರ, ಇದು ಬಸ್ ಸ್ಟಾಪ್ ರೀ. ಬಸ್ಗಳು ರಗಡ್ ಜನ ಬರ್ತಾವೆ. ಕಾಲೇಜ್ಗೆ ಹೋಗೋ ಹುಡುಗಿಯರು ರಗಡ್ ಜನ ಇರ್ತಾರೆ. ಯಾರಂತ ನಮಗೆ ಹೆಂಗೆ ಗೊತ್ತಾಗಬೇಕು ಹೇಳ್ರಿ? ಯಾಕ್ರಿ, ಎಲ್ಲರ ಹೋಗ್ಯಾರ ನಮ್ಮತ್ತವ್ರು? ಹಾಂ, ಅವ್ರ ಫೋನು ಸ್ವಿಚ್ ಆಫ್ ಆಗ್ಬಿಟ್ಟೈತಿ. ಎಲ್ಲದಾರಂತೂ ಗೊತ್ತಾಗತ್ತಿಲ್ಲ. ಬಟ್ ಇಲ್ಲೇ ಬಂದಾರ ಕಾಲೇಜ್ಗೆ ಹೋಗಿ ಕೇಳಿದ್ರೆ ಕಾಲೇಜ್ ಸುಟಿ ಐತಂತ ಹೇಳಿದ್ರು. ಹಿಂಗಾಗಿ ನೀವೆಲ್ಲರ ನೋಡಿರನ ಯಾರು? ಅಯ್ಯೋ ಅನ್ನಾರ, ಈಗಿನ ಕಾಲದ ಹುಡುಗ್ಯಾರ ರೀ, ಎಲ್ಲಿ ಹೊಕ್ಕೇವಂತ ಎಲ್ಲಿ ಹೊಕ್ಕಾರ ಯಾರಿಗೆ ಗೊತ್ತು ಬಿಡ್ರಿ. ಅಂದಷ್ಟಕ್ಕೂ ಇಷ್ಟು ಹುಡುಗ್ಯಾರ ಮಧ್ಯೆ ನೀವು ಹೇಳೋ ಹುಡುಗಿ ಯಾರೋ ಏನೋ, ನಮಗೇನು ಗೊತ್ತಾಗೋದು? ಹಾಂ, ಆಕಿ ಫೋಟೋ ತೋರಿಸಂತಡ್ರಿ. ನೋಡ್ರಿ, ಇದ ಹುಡುಗಿ. ಈ ಹುಡುಗಿನ ಎಲ್ಲರ ನೋಡಿರನ ನೀವು? ಇದೇ ಅವ್ರ ಬಸ್ ಸ್ಟಾಪ್ ರೀ. ಅವ್ರು ಬಸ್ ಬಂದು ಇಳಿಯೋದಿಲ್ಲೇ, ಆಕೆ ಇಲ್ಲೇ ಇಳಿಬೇಕಾ. ಅದಕ್ಕೆ ನೀವು ಎದ್ದಿರಲ್ಲ, ನಿಮ್ಮನ್ನ ಕೇಳಿದ್ರ ಅಂತಂತ ಒಂದು ಮಾತು ಕೇಳತ್ತೇನೆ. ನೋಡಿದ್ರಾ ಈ ಹುಡುಗಿನೆಲ್ಲರೇ? ಈ ಹುಡುಗಿನ ಅಲ್ರಿ ಅಣ್ಣಾರ, ಸ್ವಲ್ಪ ಹೊತ್ತು ಮುಂಚೆ, ಒಂದು 2 ತಾಸು ಮುಂಚೆ ಅಲ್ಲಿ ಹೊಸರು ಕಡೆ ಒಂದು ಪಾಳು ಬಿದ್ದ ಬಿಲ್ಡಿಂಗ್ ಐತಿಲ್ರಿ, ಅಲ್ಲಿ ಅಡ್ರೆಸ್ ಹೇಳಿದ್ರು ಇವ್ರು. ಅಂದ್ರೆ ಯಾರೋ ಫೋನ್ನಾಗ ಹೇಳಿದ್ರು. ಅಲ್ಲಿ ಹೋಗಿ ಬಿಟ್ಟು ಬಂದೆ ನೋಡ್ರಿ. ಒಬ್ಬಕ್ಕೆ ಹೋದ್ಲು. ನನಗೂ ಅನಿಸ್ತಿ ಹುಡುಗಿ ಯಾಕೆ ಇಲ್ಲಿ ಹೊಂಟಾಳ ಅಂತೇಳಿ. ನಮಗೆ ಎದಕ್ಕೆ ಬೇಕ್ರಿ ಪ್ಯಾಸೆಂಜರ್ ಎಲ್ಲಿ ಅಡ್ರೆಸ್ ಹೇಳಿರ್ತಾರೆ, ನಾವು ಅಲ್ಲಿ ಬಿಟ್ಟು ಬಂದು ರೀ. ಏನು? ನಿಜವಾಗ್ಲೂ ಕರೆಕ್ಟಾಗಿ ಹೇಳ್ರಿ, ಇದ ಹುಡುಗಿನ ಬಿಟ್ಟು ಬಂದ್ರ ನೀವಂತೇಳಿ? ಅಯ್ಯೋ ಅಣ್ಣಾರ, ನಮ್ದು ಕಸಬ ಇದೆ ರೀ. ಬೆಳಗ್ಗೆಯಿಂದ ಸಂಜೆ ಮಟ್ಟ ಇದನ್ನ ಮಾಡ್ತೀವಿ ನಾವು. ಯಾರನ್ನ ಎಲ್ಲಿ ಬಿಟ್ಟು ಬಂದೀವಿ ಅಂತ ಗೊತ್ತಾಗಿಲ್ಲರೇ. ಇದ ಹುಡುಗಿನ ರೀ. ಫೋನ್ಯಾಗ ಒಬ್ರು ಯಾರೋ ಅಡ್ರೆಸ್ ಹೇಳಿದ್ರು, ಗಂಡು ಮಗ ಇಂತಲ್ಲಿ ಬಿಡ್ಬೇಕಂತೇಳಿ. ನನಗೂ ಅನ್ನಿಸ್ತು ಇಂತಲ್ಲಿ ಯಾಕೆ ಈ ಹುಡುಗಿ ಒಂದ ಹೊಂಟೈತಿ ಅಂತೇಳಿ. ನಮಗೆ ಎದಕ್ಕೆ ಬೇಕ್ರಿ ಅಣ್ಣಾರ? ಅದಕ್ಕೆ ಹೋಗಿ ಬಿಟ್ಟು ಬಂದೆ. ಅಲ್ಲಿ ಯಾರೂ ಇರಾಕಿಲ್ರಿ. ಈ ಹುಡುಗಿ ಒಬ್ಬಕ್ಕೆ ಬಿಟ್ಟಾಮ ಬಂದ್ಬಿಟ್ಟೆ ನೋಡ್ರಿ ನಾ. ಓಹ್, ಹೌದಾ? ಸರಿ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಯಾಕ್ರಿ ಅಣ್ಣಾರ, ಅವ್ರು ಏನರ ಕಾಣುವಲ್ರನ ರೀ? ಇಲ್ಲ, ಅವರು ನಂಗೆ ಮೀಟಕ್ಕೆ ನಂದಿದ್ರು. ನಾನು ಬಾ ಅಂತ ಹೇಳಿದ್ದೆ. ಆದ್ರೆ ಅಲ್ಲಿ ಯಾಕೆ ಹೋದ್ರೂ ಗೊತ್ತಾಗಲಿಲ್ಲ. ನಾ ಅಲ್ಲೇ ಹೋಗಿ ನೋಡ್ತೀನಿ ತಗೋರಿ. ಆಯ್ತು ರೀ ಏನಾರ, ನಾವಿನ್ನು ಬರ್ತೀವಿ ರೀ. ಹಾಂ ಸರಿ. ಪೂಜಾ ಯಾಕೆ ಅಲ್ಲಿ ಹೋದ್ಲು? ಏನೋ ಮಿಸ್ ಹೊಡಾಕತ್ತೈತಿಲ್ಲಿ. ಮೊದ್ಲು ಅಲ್ಲಿ ಹೋಗಿ ನೋಡ್ಬೇಕು. ಇಲ್ಲ, ಪೂಜಾ ಏನೋ ಪ್ರಾಬ್ಲಮ್ಗೆ ಸಿಕ್ಕಾಕೊಂಡಿದ್ದ ಕರೆ. ಮೊದ್ಲು ಅಲ್ಲಿ ಹೋಗ್ಬಿಡ್ತೇನೆ. ಇಲ್ಲಿ ಬಾ, ಕೂತ್ಕೋ. ಓಂ ಹ್ರೀಂ 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 ಭದ್ರಕಾಳಿಯೇ ಸ್ವಾಹ. ಓಂ ಕ್ಲೀಂ ಹ್ರೀಂ 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 ಶಾಕಿನಿ ರಾಕಿನಿ 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 ಮಂತ್ರಮೋಹಿನಿ ವಶೀಕರಣಂ ಬುಸ್ವಾಹ. ಓಂ ಹ್ರೀಂ ಕ್ಲೀಂ ಕ್ಲೀಂ ಶಾಂ ಕ್ಲೀಂ ನಿಂ ಶಾಕಿನಿ ರಾಕಿನಿ 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 ಸ್ವಾಹ. ಅತಳ ಬಿತ್ತಳ ಪಾತಾಳ ಸುಳತುಳತನಂತಿನ ವಶೀಕರಣಂ. ದಂಡ, ಹೋಗು ಹೋಗು, ನಿನ್ ಕೆಲ್ಸನ ಶುರು ಹಚ್ಕೋ. ಹೋಗು ಹೋಗು, ನಿನ್ ಕೆಲ್ಸನ ಶುರು ಹಚ್ಕೋ ಇನ್ನ. ಅಮ್ಮ. ಆ. ಇವತ್ತಿಗೆ ನನ್ನ ಕೆಲಸ ಪೂರ್ತಿ ಆಯ್ತು. ಇನ್ನ ನಿನ್ನ ದೇವ್ರು ಬಂದ್ರು ಕಾಪಾಡಕ್ ಸಾಧ್ಯನೇ ಇಲ್ಲ. ಹೋಗು ಪಾರ್ವತಿ, ನಿನ್ನ ಮನೆಗಿನ್ ಹೋಗು. ನನಗ ಪಲ್ಲವಿ ಹೇಳಿದ ಕೆಲಸ ಪೂರ್ತಿ ಆಗಿ ಹೋತು.
ಇನ್ನ ರೊಕ್ಕ ಇಸ್ಕೊಂಡು ಇಲ್ಲಿಂದ ಹೋಗ್ತೀನಿ. ಚಂದ, ನಿನ್ನ ಆಟನ ನೀನು ಶುರು ಹಚ್ಕೊ ಇನ್ನ. ಅಮ್ಮ ತಲೆಯೆಲ್ಲ ಒಚ್ಚಾಗಿ ತಿಂಗ್ಯಾಕಾಗತೈತೆ ನಂಗೆ. ನಾ ಎಲ್ಲಿ ಬಂದೀನಿ? ಆ ಅಯ್ಯೋ ಹೌದಾ, ಸಿದ್ಧಾರ್ಥವ್ರು ಇಲ್ಲಿ ಬರಕ್ಕೆ ಹೇಳಿದ್ರ ಅಲ್ಲ. ಇಷ್ಟೊತ್ತೇನಾಯ್ತು? ನಾ ಎಲ್ಲಿದ್ದೀನಿ, ಎಲ್ಲಿ ಬಂದೀನಿ? ನಂಗೆ ಒಂದು ತಿಳತಿಲ್ಲ. ಯಾಕೋ ಈ ಜಾಗ ಬರಬ್ಬರ ಅನ್ಸತ್ತಿಲ್ಲ. ಮತ್ತೆ ಇಲ್ಲಿಂದ ಹೊರಗೆ ಹೋಗ್ಬಿಡ. ಅಯ್ಯೋ ನನ್ನ ಬ್ಯಾಗ್ ಫೋನು ಇಲ್ಲ. ಇಲ್ಲಿ ಬಿಟ್ಟು ನಾ ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ಹಾಂ, ನಾ ಇಲ್ಲಿರೋದು ಸರಿಯಲ್ಲ, ಈ ಜಾಗನೂ ಕರೆಕ್ಟ್ ಇಲ್ಲ. ಮೊದಲಿನಿಂದ ಹೋಗ್ಬೇಕ. ಅಮ್ಮ, ಮೊದಲಿನಿಂದ ಹೋಗ್ಬಿಡೋದು ಒಳ್ಳೇದು. ಅಲ್ಲ ಪಲ್ಲವಿ, ನಾವಿಲ್ಲಿ ವೇಟ್ ಮಾಡಕತ್ತಿ ಇಷ್ಟೊತ್ತಾತ, ನೀವಿನ್ನೂ ಬರಲೇ ಇಲ್ಲಲ್ಲ. ಅಲ್ಲ, ಇನ್ನೂ ಎಷ್ಟೊತ್ತು ನಾವು ಇಲ್ಲೇ ವೇಟ್ ಮಾಡ್ಬೇಕು? ಇಷ್ಟೊತ್ತಿಗೆ ಬರ್ತೀನಂತ ಹೇಳಿದ್ದವ, ಯಾಕೋ ಇನ್ನೂ ಬರಲಿಲ್ಲ. ನೋಡೋಣ, ಇನ್ನೊಂದು 10 ನಿಮಿಷ ನೋಡೋಣ. ಅವ ಮೊದಲ ರೊಕ್ಕದ ಗಿರಾಕಿ. ರೊಕ್ಕ ಅಂದ್ರೆ ಸಾಯ್ತಾನ. ಈಗ ನಾ ರೊಕ್ಕ ಅವಂಗಿನ ಕೊಟ್ಟಿಲ್ಲ, ಕೆಲಸ ಮುಗಿಸಿ ಅವ ಇಲ್ಲೇ ಬರಲೇಬೇಕು. ಯಾಕಂತಂದ್ರೆ ಅವಂಗೆ ರೊಕ್ಕನೇ ಇಂಪಾರ್ಟೆಂಟ್ ನೋಡು. ಮೇಡಮ್, ಓ, ನಿಮ್ಮ ದಾರಿನ ಕಾಯಕತ್ತಿದ್ದೆ. ಏನಾಯ್ತು? ಹೇಳಿದ ಕೆಲಸ ಎಲ್ಲ ಅಚ್ಚುಕಟ್ಟಾಗಾತ? ಅಲ್ಲ, ನೀವು ಕೆಲಸ ವಹಿಸಿದ್ದು ಯಾರಿಗೆ? ಕೆಲಸ ಆಗಿಲ್ಲ ಅಂತ ಕೇಳ್ತೀರಲ್ರಿ ಮೇಡಮ? ಯಾಕ್ರಿ, ಇದು ಒಂದೇ ಕೆಲಸ ಏನು ನಾನು ನಿಮಗೆ ಮಾಡಿಕೊಟ್ಟಿದ್ದ? ಇಂಥವು ಎಷ್ಟು ಕೆಲಸ ಮಾಡಿಲ್ಲಲ್ಲ ನಿಮ್ಗೆ. ಎಲ್ಲಿ ವಸೂಲಿ ಕೊಡ್ರಿ, ನಮ್ಮ ಕೆಲಸ ಮುಗೀತು. ರೊಕ್ಕ ಕೊಟ್ರ ನಾವಿನ್ನು ಹೋಗ್ತೀವಿ. ನನಗೆ ಗೊತ್ತಿಲ್ಲ ನಿನ್ನ ಕತಿ. ನೀನು ರೊಕ್ಕಕ್ಕೆ ಬಾಯ್ ತೆಗ್ಯವ ಅಂಥೇಳಿ ಎಲ್ಲಿ ಹೋಗ್ತೈತಿ? ಹೇಳಿದ್ಕಿಂತ ಇನ್ನೂ 5,000 ಜಾಸ್ತಿನೇ ಕೊಡ್ತೇನೆ. ಆದರೆ ಹೇಳಿದ ಕೆಲಸ ಮಾತ್ರ ಅಚ್ಚುಕಟ್ಟಾಗಿ ಮಾಡಿಯಲ್ಲ. ಅಚ್ಚುಕಟ್ಟಾಗಿ ಮಾಡೀನಿ, ನೀವು ಹೇಳ್ದಂಗೆ ಮಾಡೀನಿ. ಆ ಪೂಜಾ ಇನ್ನು ಸಿದ್ಧಾರ್ಥನ ಸನಿಗೂ ಹೋಗಂಗಿಲ್ಲ. ಸಿದ್ಧಾರ್ಥಕ್ಕೆ ಅಂತಕ್ಕೆ ಬಂದ್ರೆ ಸಾಕು, ಸಿಡಿ ಅಂತಿರ್ತಾಳೆ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಅವರಿಬ್ಬರು ಮದುವೆ ಆಗೋದೂ ಇಲ್ಲ. ಏನು? ಸಿದ್ಧಾರ್ಥನ ಕಂಡ್ರೆ ಆಕಿಗೆ ಆಗ್ದಂಗೆ ಮಾಡಿರ? ಅದನ್ನೆಲ್ಲ ನಾವು ಬಿಡಿಸಿ ಹೇಳಂಗಿಲ್ರಿ. ಮೇಡಮ್ ಅವ್ರ ಕಡೆ ಕೇಳ್ರಿ, ಹೇಳ್ತಾರ ಆಮೇಲೆ. ನಮ್ಮ ರೊಕ್ಕ ಕೊಡ್ರಿ, ನಮ್ಗೆ ಟೈಮ್ ಆಗ್ತದೆ, ನಾವು ಬೇರೆ ಕೆಲಸದಾಗ ಹೋಗ್ಬೇಕು ನಾವು. ಆಯಿತು ತಗೋ. 5ರಾಗ 55,000 ಅದಾವ. ನೀ ಕೇಳಿದ 50,000, ಇನ್ನೂ 5,000 ಜಾಸ್ತಿನೇ ಕೊಟ್ಟೇನಿ. ನಾ ಅನ್ಕೊಂಡಂಗೆ ನೀ ಎಲ್ಲ ಕೆಲಸ ಮಾಡಿದ್ರೆ ಇನ್ನೂ 5,000 ಜಾಸ್ತಿನೇ ಕೊಡ್ತೇನೆ. ಸದ್ಯಕ್ಕೆ ಇಷ್ಟು ತಗೋ. ಆಹಾ, ಇದು ನೋಡ್ರಿ, ಈ ಜನ ಕಾಂಚನ ಇದ್ರು ಏನು ಕೆಲಸ ಬೇಕಾದ್ರೆ ಮಾಡ್ತಾನೆ. ಆಯ್ತು ತಗೋರಿ, ನಾ ಇನ್ನ ಬರ್ತೀನಿ. ಅಂದಂಗ ಮೇಡಮ್ ಅವರ, ಇಲ್ಲಿಂದ ಹೋದ್ಮೇಲೆ ಜಳಕ ಮಾಡೋದು ಮಾತ್ರ ಮರಿಬೇಡ್ರಿ. ಜಳಕ ಮಾಡಿ ಮನೆ ಒಳಗೆ ಹೋಗ್ರಿ. ಯಾಕ? ಏನಾಯ್ತು? ಏನ್ ಪಲ್ಲವಿ ಮೇಡಮ್ ಅವರ, ಎಂತಕಿನ್ ಕರ್ಕೊಂಬಂದಿರಿ? ಎಲ್ಲದಕ್ಕೂ ತಲೆ ಕೆಡ್ತು. ಹೇಳ್ದಷ್ಟು ಮಾಡ್ರಿ. ಸುಮ್ಮಿರಪ್ಪ ಸಿಂಚನ. ಆಯ್ತಾಯ್ತು, ನೀ ಹೇಳ್ದಂಗೆ ಮಾಡ್ತೇವೆ. ನೀ ಹೋಗಿನ್. ಈ ಜಾಗದಾಗ ಜಾಸ್ತಿ ಹೊತ್ತಿರ್ಬೇಡ್ರಿ, ಲಗುನ ಹೊರಡ್ರಿ. ಹಾಂ ಸರಿ. ಅಯ್ಯೋ ಪಲ್ಲವಿ, ನೋಡವ ಹೆಂಗೆ ಹೇಳಿದ. ನಡಿ ಲಘು ನಡಿ ಇಲ್ಲಿಂದ. ಹಾಂ ಹೆದರ್ಬೇಡ, ನಮ್ದೇನು ಕೆಲಸ ಐತಿ ಇಲ್ಲಿ ನಿಲ್ಲಾಕ. ಹೋಗೇ ಬಿಡು, ನಡಿ. ಛೇ, ಎಷ್ಟು ಕಾಲ್ ಮಾಡಿದ್ರು ಮತ್ತು ಸ್ವಿಚ್ ಆಫ್. ಅಲ್ಲ, ಈ ಪೂಜಾ ಎಲ್ಲಿ ಹೋಗ್ಯಾಳಂತ ಎಲ್ಲಿ ಹುಡುಕ್ಬೇಕೀಗಿನ? ಅಷ್ಟಕ್ಕೂ ಆಟೋ ಡ್ರೈವರ್ ಹೇಳ್ದಂಗೆ ಅಲ್ಲಿ ಯಾಕೆ ಹೋದ್ಲಿಕ್ಕಿ? ಏನೂ ಅರ್ಥ ಆಗೋದಪ್ಪ. ಛೇ, ಈ ಗಾಡಿ ಇದೇ ಟೈಮ್ ಒಳಗೆ ಕೆಡಬೇಕಾ? ಇದೇನಿದೆ? ಪಲ್ಲವಿ ಗಾಡಿ. ಪಲ್ಲವಿ ಈ ಕಡೆ ಯಾಕೆ ಬಂದಾಳೆ? ಹೌದು, ಇದು ನಮ್ಮನೆ ಪಲ್ಲವಿ ಗಾಡಿನೇ ಇದು. ಈ ಪಲ್ಲವಿ ಇಲ್ಲ, ಗಾಡಿಯಾರ ಐತಿ, ಡ್ರೈವರು ಇಲ್ಲ. ಇಲ್ಲಿ ಏನು ಮಾಡತ್ತೈತಿ ಗಾಡಿ? ಪಲ್ಲವಿ, ಸಿದ್ಧಾರ್ಥ ರೀ, ನೀವೇನಿಲ್ಲಿ?
ಆ್ಯಕ್ಚುಲಿ ಅದು ನನ್ನ ಕ್ವಶನ್ ನಾ ಕೇಳಬೇಕಾಗಿತ್ತು ಸಿಂಚನ ನೀ ಏನಿರಲಿ ಅದು ಪಲ್ಲವಿ ಗಾಡಿ ಒಳಗೆ ಪಲ್ಲವಿ ಬಂದಾಳ ಇಲ್ಲಿ ಹಾಂ ಅದು ನಾವು ಇಬ್ಬರು ಇಲ್ಲೇ ಹೋಗಿದ್ವಿ ಬರ್ಬೇಕಾದ್ರೆ ಗಾಡಿ ಕೈ ಕೊಟ್ಬಿಟ್ಟೈತಿ ಪಲ್ಲವಿ ಇಲ್ಲೇ ಹತ್ತಿರ ಯಾರೋ ಗ್ಯಾರೇಜ್ ಐತಂತೆ ಯಾರೋ ಸ್ಕೂಟಿ ಡ್ರಾಪ್ ಕೊಡ್ತೀನಿ ಅಂತಂದ್ರು ಮೆಕ್ಯಾನಿಕನ್ ಕರ್ಕೊಂಬರ್ಬೇಕಂತ ಹೋದ್ಲು ಹಿಂಗಾಗಿ ನಾ ಇಲ್ಲೇ ನಿಂತೀನಿ. ಹೌದಾ ಡ್ರೈವರ್ನ ಕರ್ಕೊಂಬಂದಿಲ್ಲ ನೀವು ಇಬ್ಬರೇ ಬಂದಿರಾ? ಹಾಂ ಹಾಂ ಪಲ್ಲವಿನ ಕರ್ಕೊಂಡು ಬಂದ್ಲೆ. ಓ ಹೌದಾ ಹಾಂ ಸರಿ ಸೇಫಾಗಿ ಹೋಗ್ರಂಗಿರ ಮನೆಗೆ. ಅನ್ನಂಗ ನೀವೇನಿದೆ? ಇಲ್ಲ ನಾನು ಒಂದು ಕೆಲಸದ ಮೇಲೆ ಬಂದಿದ್ದೆ ಹೋಗ್ಬೇಕು. ಸರಿ ಹುಷಾರಾಗಿ ಹೋಗ್ರಿ ಏನರ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡಿರಿ ನಾ ಇದೇ ರೋಡ್ ಒಳಗೆ ಇರ್ತೀನಿ. ಹಾಂ ಸರಿ ಸರಿ. ಉಫ್ ಅಪ್ಪ ದೇವ ಸಿದ್ಧಾರ್ಥಕ್ಕೆ ಇಲ್ಲಿ ಬಂದ ಅವ್ಗೆ ಏನಾರ ಡೌಟ್ ಬಂತೇನು ಮತ್ತೆ? ಅಯ್ಯೋ ದೇವ ಈ ಗಾಡಿ ಕೆಟ್ಟ ಎಲ್ಲ ಗ್ರಹಚಾರ ಕೆಟ್ಟದಂಗೆ ಆತಿವತ್ತು. ನಾವೇನ್ರ ಪೂಜಾ ಏನ್ರ ಮಾಡಕ್ಕೆ ಹೋಗಿದ್ವಿ ಅಂತ ಸಿದ್ಧಾರ್ಥ ಗೊತ್ತಾಗ್ಬಿಟ್ರೆ ಮುಗಿದು ಹೋತು ನಮ್ಮ ಕತಿ ಅಷ್ಟೆ. ಈ ಹಾಳಾದ ಪಲ್ಲವಿ ಒಬ್ಬಕ್ಕೆ ಇನ್ನೂ ಬರವಾಳ. ಛೇ ಎಲ್ಲಿ ಹೋದ್ಲೋ ದೇವ ಇದು ಒಬ್ಬಕ್ಕಿನ್ನ ನಿಲ್ಲಿಸಿ ಯಾರಿಗೂ ಬೇಡಪ್ಪ ಈ ಕಷ್ಟ.